ಪ್ರೀತಿ ಹಳ್ಳಿ ಮನೆ ಬಿಗ್ ಬಾಸ್ ಕಾರ್ಯಕ್ರಮದ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇದೇನಪ್ಪ ಹಳ್ಳಿ ಮನೆ ಬಿಗ್ ಬಾಸ್ ಕಾರ್ಯಕ್ರಮ ಮಾಡ್ತೀನಿ ಅನ್ಬಿಟ್ಟು ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಡಲಿಲ್ಲ ಅಂತ ನೀವು ಕಾತುರದಿಂದ ಕಾಯ್ತಾ ಇರ್ಬೋದು. ಅದಕ್ಕೋಸ್ಕರ ನಿಮ್ ಮುಂದೆ ಬಂದಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಳ್ಳೋದಕ್ಕೆ ಒಂದು ಮನೆ ಬೇಕು, ಒಬ್ರು ನಡ್ಸ್ಕೊಡೋ ಅಂತವ್ರು ಬೇಕು, ಕಂಟೆಸ್ಟೆಂಟ್ಗಳು ಬೇಕು. ಇದನ್ನೆಲ್ಲ ಸಂಪೂರ್ಣವಾಗಿ ನಿಮ್ಗೆ ಅಪ್ಡೇಟ್ ಮಾಡ್ಲೇಬೇಕು ಅಂದ್ಬಿಟ್ಟು ನಾನು ಇವತ್ತಿನ ಬಂದಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ಯಾರು ನಡ್ಸ್ಕೊಡ್ತಾ ಇದಾರೆ ಅಂತ ಕಾತುರದಿಂದ ಕಾಯ್ತಾ ಇದೀರಲ್ವಾ. ಒನ್ ಅಂಡ್ ಓನ್ಲಿ ಮಿಲಿಯನ್ ಗಟ್ಲೆ ವ್ಯೂಸ್ ಕೊಟ್ಟಿರೋರು ನೀವು, ಆ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿರೋರು ಅವರು, ಮತ್ತಿನ್ಯಾರು ಅಲ್ಲ. ಪ್ಲೀಸ್ ವೆಲ್ಕಮ್ ಹಳ್ಳಿ ಮನೆ ಬಿಗ್ ಬಾಸ್ ಕಾರ್ಯಕ್ರಮದ ಆಂಕರ್. ಹಳ್ಳಿ ಮನೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈಗಾಗಲೇ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಇವಾಗ ನೀವು ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಹೆಸರು ಬಲ್ವಂತದ ಬಾಣ್ತಿ, ಹಳ್ಳಿ ಮನೆ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕಿ. ನಾನು ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಂಟೆಸ್ಟೆಂಟ್ಗಳು ಯಾರು ಇರ್ತಾರೋ ಅವರೆಲ್ಲ ಅಮಿಕೊಂಡಿರ್ಬೇಕು. ಉರಿದ್ರೆ ಉರಿಸ್ಬಿಡ್ತೀನಿ, ಮರದ್ರೆ ಮರಸ್ಬಿಡ್ತೀನಿ, ನಿಗ್ರುದ್ರೆ ನಿಗ್ರಿಸ್ಬಿಡ್ತೀನಿ. ಆ ಮಿಕಂಡ್ ನಾನು ಹೇಳ್ದಂಗೆ ಕೇಳ್ಬೇಕಿಲ್ಲ ಅಂತಂದ್ರೆ ಕಾರ್ಯಕ್ರಮ ಬಿಟ್ಟು ಹಚ್ಕೋಯ್ತಾ ಇರ್ಬೇಕು. ನೀನೇ ಒಂದೇ ಸೆಡ್ಗೋಗ. ಕನ್ನಡ ಚಲನಚಿತ್ರದ ನಟ ನಟಿಯರು ಒಂಥರ ನನಗೆ ದ್ರೋಣಾಚಾರ್ಯರು ಇದ್ದಂಗೆ, ನಾನೊಂಥರ ಏಕಲವ್ಯ ಇದ್ದಂಗೆ. ಅವ್ರು ತೋರ್ಸ್ಕೊಂಡಂತ ಆದಿ ನಾನು ನೋಡ್ಕೊಂಡ್ ಬರ್ತಾವನೆ. ವಾಟ್ ಐ ವಿಲ್ ಡು ನಿರೂಪಣೆ ಅಂತ ಅಂದಮೇಲೆ ಇವರು ಮನೆಯೊಳಗೆ ಇರ್ತಾರಲ್ಲ, ಹಳ್ಳಿ ಮನೆ ಒಳಗೆ, ಹಳ್ಳಿ ಮನೆ ಬಿಗ್ ಬಾಸ್ ಕಾರ್ಯಕ್ರಮದ ಒಳಗಡೆ ಇರ್ತಾರಲ್ಲ, ಅವ್ರು ಏನಾರ ತಪ್ಪು ನೆಪ್ಪುಗಳು ಮಾಡಿದಾಗ, ಏನಾರ ಜಗಳ ಆಡಿದಾಗ, ಅಕಸ್ಮಾತ್ ಜಗಳ ಆಡಿದಾಗ ಬಂದ್ಬಿಟ್ಟು ಜಗಳ ಯಾಕೆ ಆಡಿಲ್ಲ ಅಂತ ಕೇಳ್ತೀನಿ. ಜಗಳ ಆಡಿದರೆ ನಿಮ್ಮದು ತಪ್ಪು ಅಂತ ಹೇಳ್ತೀನಿ. ಈ ಒಂದು ಲೆಕ್ಕಾಚಾರ ಮಾಡೋದಕ್ಕೆ ನನ್ನನ್ನು ಇಲ್ಲಿ ನಿಲ್ಲಿಸೋರೆ. ನಿಮಗೆ ಖಂಡಿತವಾಗಲೂ ನಾನು ಎಂಟರ್ಟೈನ್ಮೆಂಟ್ನ ಕೊಡಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ನಾನು ಇಷ್ಟ ಆದರೆ ಮಾತ್ರ. ನೀವು ಈ ಕಾರ್ಯಕ್ರಮ ಡೈಲಿ ನೋಡಬೇಕು ಅಂತಂದರೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಫಾಲೋ ಮಾಡ್ಕೋಬೇಕು, ಲೈಕ್ ಮಾಡಬೇಕು. ನಿಮಗೆ ಯಾರು ಇಷ್ಟ ಆದರೋ ಅವ್ರಿಗೆ ನೀವು ಏನು ಮಾಡಬೇಕು ಗೊತ್ತೇ, ಅವ್ರ ಹೆಸರು ಕಮೆಂಟ್ ಮಾಡಬೇಕು. ಆಮೇಲೆ ನಾನು ಇಷ್ಟ ಆಯಿತು ಅಂದರೆ ನನ್ನ ಹೆಸರು ಕಮೆಂಟ್ ಹಾಕಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗೆದ್ದರೆ, ಜೊತೆಗೆ ಈ ಒಂದು ಕಾರ್ಯಕ್ರಮದ ಮನೆ ಹೆಂಗಿರ್ತದೆ ಇದೆಲ್ಲ ಸಂಪೂರ್ಣವಾಗಿ ತೋರಿಸ್ಕೊಟ್ಟನು. ಬನ್ನಿ ಒಳಗೆ ಹೋಗೋಣ. ನೀವು ಕೇಳ್ಬೋದು, ಅಲ್ಲಕ್ಕನವ ಬಾಣ್ತಿ ನೀನು ಮುಗನ ಎಲ್ಬಿಟ್ಟು ಬಂದಿದ್ದೀ ಅಂತ. ಮುಗನ ನಾವು ಅಲ್ಲಿ ಇಲ್ಲಿ ಒಂಚೂರು ಬಿಟ್ಟಿರ್ತೀವಿ. ಶೂಟಿಂಗ್ ಟೈಮಲ್ಲೆಲ್ಲ ಕರ್ಕೊಬರೋಕ್ಕಾಗದೆ ಅವೆಲ್ಲ ರಚ್ಚೆ ಹಿಡ್ಕೊತವೆ, ಅವೆಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ. ಸೊ ಹಾಲನ್ನ ಫೀಡ್ ಮಾಡಿಬಿಟ್ಟು ನಾವು ಮಾಮೂಲಿ ಅವಕ್ಕೆ ಮುದ್ದೆ, ರಾಗಿ ಹಿಟ್ಟು ಮತ್ತು ರಾಗಿ ಅಂಬ್ಲಿ, ಜೊತೆಗೆ ನಾವು ಮತ್ತು ಏನು ಕೊಟ್ಟವು ಅಂತಂದರೆ ಜೋಳದ ರೊಟ್ಟಿ, ಇವೆಲ್ಲ ಕೊಟ್ಬಿಟ್ಟು ಮಲಗಿಸ್ಬಿಟ್ಟು ಬಂದಿರ್ತೀವಿ. ನೀವು ಅವೆಲ್ಲ ನೀವು ಯೋಚನೆ ಮಾಡಿಬಿಡಿ. ಮಗ ನಾನು ಚೆನ್ನಾಗಿ ನೋಡ್ಕೊತೀನಿ, ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದವರು ಅದನ್ನು ಆದಷ್ಟು ಬೇಗ ತಿಳಿಸ್ತೀನಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನೀವು ಇಷ್ಟಪಟ್ಟು ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಬೇಗ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ತಾ ಇದ್ರು ಅಂತ ಕರ್ಕೊಬಂದು ತೋರಿಸ್ಕೊಟ್ಟನು.